ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತು ನನ್ನ ಮಗಳಿಗೆ ಏನಾಗಿತ್ತು ಗೊತ್ತಿಲ್ಲ, ಬೆಳಗ್ಗೆನೇ ಫುಲ್ ಬರೀತಾವಳೆ. ಅದು ಮಲಗಿಬಿಟ್ಟು ಬರೀತಾವಳೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಲ್ಕೊಂಡು ಫುಲ್ ಸೀರಿಯಸ್ ಆಗಿ ಬರೀತಾವಳೆ. ಅವ್ರ ಅಣ್ಣ ಬೇರೆ ಬಂದ್ಬಿಟ್ಟಿದ್ದ ಸಾಡ್ರರು. ಸೊ ಅವರಪ್ಪ ಹೊರಗಡೆ ಹೋಗಿದ್ರು. ಫುಲ್ ಪಪ್ಪ ಪಪ್ಪ ಅಂತವಳೆ. ಇಲ್ಲೇ ಹೊರಗೆ ಹೋಗ್ಯಾನ ಪಪ್ಪ. ಪಪ್ಪ ಎಲ್ಲಿ ಹೋಗ್ಯಾನ? ಆಫೀಸ್ ಹೋಗ್ಯಾನ. ಆಫೀಸ್ ಅಲ್ಲದ ನೋಡ ಪಪ್ಪ. ಬರ್ತಾನ ಪಪ್ಪ, ಬರ್ತಾನ ಪಪ್ಪ. ಪಪ್ಪ ಸೊ ನೋಡಿ, ಎಲ್ಲಿ ಮೇಲೆ ಹೋಗಿ ಕೂತಿದ್ದಾಳೆ. ಅದು ಟ್ರೈಯಲ್ಲೆಲ್ಲ ಫುಲ್ ಇದನ್ನು ಮಾಡ್ಕೊಂಡ್ಬಿಟ್ಟವಳೆ. ಕಲರ್ ಎಲ್ಲ ಹಾಕೊಂಡ್ಬಿಟ್ಟು ಕೂತೋಳೆ. ಬಾ ಅಂದ್ರೂ ಕೂಡ ಬರ್ತಿಲ್ಲ. ನೋಡಿ ನೀವೇನು ಮಾಡ್ತಿದ್ಯಾ? ಏನದು? ಏನದು ಟ್ರೈಯಲ್ಲಿ? ಟ್ರೈ ತೋರ್ಸು ನೋಡೋಣ, ಏನು ಮಾಡ್ಕೊಂಡಿದೀಯಾ? ತೋರ್ಸು. ಯಾಕೆ ಇಷ್ಟು ಮೇಲೆ ಹೋಯ್ಕೊಂಡ್ರು ಅದು? ಚಿಟ್ ಚಿಟ್ ಬಾ ತಲ್ರೆಡಿ. ಬಾ ಹಚ್ಚ, ನನ್ಗೆ ಹಚ್ಚ. ಬಾ. ಬೇಡ ನನಗೆ. ನೋ 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 ನೋ. ತಲ್ರೆಡಿ ಬಾ. ಬಾ ತಲ್ರೆಡಿ. ಮತ್ತೆ ಡ್ಯಾನ್ಸ್ 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 ಮಾಡು. ಮತ್ತೆ once more dance. ನೀ ಮಾಡಿ ಬಸ್ ಡ್ಯಾನ್ಸ್. ಓಕೆ ಡನ್. ರಿಂಗ ರೋಸ್. ಸೊ ಮಧ್ಯಾಹ್ನಕ್ಕೆ ಎಗ್ ಬಿರಿಯಾನಿ ಮಾಡಿದ್ದೆ. ಸೊ ನನ್ನ ಮಗಳು ತಿಂತಾಳೆ ಅಂತ. ಸೊ ತುಂಬ ಇಷ್ಟಪಡ್ತಾಳೆ ಬಿರಿಯಾನಿ, ಪಲಾವು, ಈ ರೀತಿ ಸ್ವಲ್ಪ ಮಸಾಲ ರೈಸ್ ಅಂದರೆ ತುಂಬ ಇಷ್ಟಪಡ್ತಾಳೆ ಅವಳು. ಸೊ ಇದು ಕೂಡ ಚೆನ್ನಾಗಿ ಬಂದಿತ್ತು. ಸೊ ನೋಡ್ಬೋದು. ಆಮೇಲೆ ಇದರಲ್ಲಿ ಈ ರೀತಿ ಎಗ್ ಬರುತ್ತಲ್ವ, ಎಗ್ ಹಾಕಿರ್ತೀನಲ್ವ, ಅದೆಲ್ಲ ಮಸಾಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಆ ಎಗ್ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾಳೆ ನನ್ನ ಮಗಳು. ಸೊ ಹಾಗಾಗಿ ಅವಾಗವಾಗ ಎಗ್ ಬಿರಿಯಾನಿ ಆಮೇಲೆ ಎಗ್ ಕರಿ ಮಾಡ್ತಾ ಇರ್ತೀನಲ್ವ. ಸೊ ಹಾಗಾಗಿ ಎಗ್ ತುಂಬ ಇಷ್ಟ ಆಗುತ್ತೆ. ನಾರ್ಮಲ್ ವೈಟ್ ಎಗ್ ಕೊಟ್ಟರೆ ಅವಳು ಅಷ್ಟು ತಿನ್ನೋಕ್ಕೆ ಇಷ್ಟನೂ ಪಡಲ್ಲ. ಸೊ ಫೈನಲಾಗಿ ರಾತ್ರಿ ಅವ್ರ ಪಪ್ಪನ ಜೊತೆ ಈ ರೀತಿಯಾಗಿ ತರಲೆ ಮಾಡ್ತಾ ಇದ್ದಾಳೆ. ನೋಡ್ಬೋದು. But once more. Once more. ಅಲ್ಲಿಂದ ಬಾ. ನಿಧಾನಕ್ಕ. ಬಾ. 1 2 3 come. ಬಾ. ಬಂದ್ಲ. ಸಾರಿ ಕಡಿತೀನಿ.